ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಂತಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಾಗ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಪರಂ ಧೀಮಹಿ ಸಹ ಶಬ್ದತನ್ಮಾತ್ರಾತ್ ಕಾಲಗತ್ಯಾ ವಿಕುರ್ವತಃ ಸ್ಪರ್ಶೋ ಭವತ್ತತೋ ವಾಯುಃ ತ್ವಕ್ಸ್ಪರ್ಶಸ್ಯ ಚ ಸಂಗ್ರಹಃ. ಕಾರತತ್ವದಿಂದ ಯಾವ ಯಾವ ಪದಾರ್ಥಗಳು ಹುಟ್ಟುತ್ತಾ ಇವೆ ಅಂತನ್ನೋದನ್ನ ಬಂದು ಅಹಂಕಾರದಿಂದ ತನ್ಮಾತ್ರೆ ಹುಟ್ಟಿತು. ಆ ಶಬ್ದ ತನ್ಮಾತ್ರೆಯಿಂದ ಆಕಾಶ ಹುಟ್ಟಿತು. ಆಕಾಶದಿಂದ ಶಬ್ದ ಹುಟ್ಟಿತು. ಯಾವುದು ಶ್ರವಣೇಂದ್ರಿಯದಿಂದ ಗ್ರಹಣ ಮಾಡ್ಲಿಕ್ಕೆ ಬರ್ತದೋ ಅಂತಹದ್ದು ಅಂತ ಹೇಳಿದರು. ಅದಕ್ಕೆ ಆಚಾರ್ಯರು ನಿನ್ನೆ ಹೇಳ್ಬೇಕಾದ್ರೆ ಅದನ್ನು ಹೇಳಿದೆ, ತಾತ್ಪರ್ಯವನ್ನು ಹೇಳಿದ್ದೇನೆ. ಯಾಕ ಎರಡು ಕಡೆಯಿಂದ ಶಬ್ದ ಹೆಂಗೆ ಬರಬೇಕು ಅಂತ ಕೇಳಿದರೆ ಅದಕ್ಕೆ ಯಾದವಾರ್ಯ ವಿವರಣೆ ಕೊಟ್ಟಿದ್ದಾರೆ. ಒಂದು ಸೂಕ್ಷ್ಮವಾದ ಶಬ್ದ, ಇನ್ನೊಂದು ಸ್ಥೂಲವಾದದ್ದು ಉಪಚಯವಾದದ್ದು ಶಬ್ದ ಅಂತ ಅನ್ನೋದನ್ನು ಇಟ್ಟುಕೊಂಡು, ಸೂಕ್ಷ್ಮವಾದ ಧ್ವನಿ ಏನದ ಅದು ತಾಮಸ ಅಹಂಕಾರದಿಂದ ಹುಟ್ಟಿದ ಆಕಾಶವನ್ನು ಹುಟ್ಟಿಸ್ತದೆ. ಆ ಆಕಾಶದಿಂದ ಮತ್ತೆ ತಾನ ಹುಟ್ಟುತ್ತದೆ ಅಂತ ತಿಳ್ಕೊಂಡು ಹೀಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದೊಂದಾಯಿತು. ಇದಾದ ಮೇಲೆ ಆ ಆಕಾಶದಿಂದ ಸ್ಪರ್ಶ ಹುಟ್ಟಿತು ಅಂತ ಮುಂದಿನ ವಿವರಣೆಯನ್ನು ಕೊಡ್ಲಿಕ್ಕತ್ತಾರೆ. ಯಾಕಂದ್ರೆ ನಿನ್ನೆ ಆಯ್ತದು, ಇದ್ರ ಮುಂದೀಗ ನಭಸಃ ಶಬ್ದ ತನ್ಮಾತ್ರಾತ್ ಕಾಲಗತ್ಯ ವಿಕುರ್ವತಃ. ಶಬ್ದ ತನ್ಮಾತ್ರಾತ್ ನಭಸಃ, ಶಬ್ದವನ್ನ ಮಾತ್ರಾ ಗುಣ ಅಂದರೆ ಗುಣವುಳ್ಳಂತಹ ಆಕಾಶದಿಂದ ಕಾಲ ಕಳೆದಂತೆ ಏನು ಹುಟ್ಟಿತು? ಸ್ಪರ್ಶ ಅಭವತ್, ಸ್ಪರ್ಶ ಹುಟ್ಟಿತು. ತತಃ ಆ ಸ್ಪರ್ಶದಿಂದ ವಾಯು ಹುಟ್ಟಿತು, ತ್ವಗೀಂದ್ರಿಯ ಹುಟ್ಟಿತು, ಮತ್ತು ಸ್ಪರ್ಶಸ್ಯ ಚ ಸಂಗ್ರಹ, ಸ್ಪರ್ಶ ಹುಟ್ಟಿತು ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಎಲ್ಲ ಸೃಷ್ಟಿಗಳಿಗೂ ಏನಾಗಬೇಕು? ಡಬಲ್ ಡಬಲ್ ಆಗಬೇಕು. ಸೂಕ್ಷ್ಮ ಸ್ಥೂಲ ಸೂಕ್ಷ್ಮ ಸ್ಥೂಲ ಅಂತ ಹೇಳಿ ಎರಡೆರಡು ಸಲ ಬರಬೇಕು. ಇದಕ್ಕೆ ಆಚಾರ್ಯರು ತಾತ್ಪರ್ಯವನ್ನು ಬರೀತಾರೆ. ನಭಸಃ ಶಬ್ದ ತನ್ಮಾತ್ರಾತ್ ಅಂದ್ರೆ ಶಬ್ದ ತನ್ಮಾತ್ರ ಗುಣಾತ್, ಶಬ್ದ ತನ್ಮಾತ್ರವೇ ಗುಣವಾಗಿರುವಂತಹದ್ದು. ಇನ್ಯಾವ ಗುಣಗಳು ಆಕಾಶದಲ್ಲಿ ಇಲ್ಲ. ಮುಂದಿನದೊಳಗೆ ಎಲ್ಲ ಗುಣ ಬರ್ತಾವ. ಯಾಕಂದ್ರೆ ಮುಂದಿಂದು ಮಿಶ್ರ ಹಾಕೋತ ಹೋಗ್ತಾ ಅದರಿಂದ ಬರ್ತದೆ. ಆಕಾಶದೊಳಗೆ ಮಾತ್ರ ಶಬ್ದ ಒಂದ ಗುಣವಾಗಿ ಇರ್ತದೆ. ಇದ್ರ ಮೇಲೆ ಆಚಾರ್ಯ ಅಂತಾರೆ ಮತ್ತೆ ಸ್ಪರ್ಶಾದಯೋಪಿ. ಏನ್ ಮಾಡಿದ್ರಿ ನೀವು? ಆಕಾಶದಿಂದ ಸ್ಪರ್ಶ ಹುಟ್ಟಿತು, ಸ್ಪರ್ಶದಿಂದ ವಾಯು ಹುಟ್ಟಿತು ಅಂತ ಹೇಳಿಕತ್ತೀರಿ ನೀವು. ಹೇಳುವಾಗ ಆಚಾರ್ಯ ವ್ಯಾಖ್ಯಾನ ಮಾಡ್ತಾರೆ, ಸ್ಪರ್ಶಾದಯೋಪಿ, ಸ್ಪರ್ಶ ಶಬ್ದ ಆಗ್ಯದ ಸ್ಪರ್ಶ, ರೂಪ ರಸ ಗಂಧಗಳು ಇವೆಲ್ಲವೂ ಕೂಡ ವಾಯುವಾದೇಹೆ ಸೂಕ್ಷ್ಮ ಅವಸ್ಥಾ ಪ್ರಕೀರ್ತಿತ. ಅವೆಲ್ಲ ಏನಾಗ್ಯಾವ? ವಾಯುವಿನ ಮತ್ತು ಮುಂದಿನ ತೇಜಸ್ಸಿನ, ನೀರಿನ, ಭೂಮಿಯ ಸೂಕ್ಷ್ಮಾವಸ್ಥೆಗಳು. ಯಾವ್ದ್ಯಾವ್ದು ಸೂಕ್ಷ್ಮಾವಸ್ಥೆ? ಆಯಾ ಭೂತಗಳ ತನ್ಮಾತ್ರೆಗಳೇನವನೋ ಅವುಗಳು ಆಯಾ ಭೂತಗಳ ಸೂಕ್ಷ್ಮಾವಸ್ಥೆಗಳು ಅಂತ ತಿಳ್ಕೊಳ್ರಿ. ಇದು ಹಿಂಗೆ ಹೇಳಿಲ್ಲ. ಎಲ್ಲ ಕಡೆ ಇಷ್ಟು ದಿವಸ ನಾವು ಹೆಂಗೆ ಕೇಳೀವಿ, ಅದೊಂದು ಬ್ಯಾರೆ ಇದೊಂದು ಬ್ಯಾರೆ ಅಂತ ನಾವು ಇಷ್ಟು ದಿವಸ ತಿಳ್ಕೊಂಡದ್ದು. ಶ್ರೀಮದಾಚಾರ್ಯರು ಹಂಗಲ್ಲ, ಇದು ವ್ಯವಸ್ಥೆ ಇಷ್ಟು ಅಂತ ಹೇಳ್ತಾರೆ. ಸ್ಪರ್ಶಾದಯೋಪಿ ವಾಯುವಾದೇಹೇ ಸೂಕ್ಷ್ಮಾವಸ್ಥಾ ಪ್ರಕೀರ್ತಿತ, ಸೂಕ್ಷ್ಮಾವಸ್ಥೆ ಅಂತ ಹೇಳ್ತಾ ಇದ್ದೀವಿ. ಇದ್ರ ಮೇಲೆ ಮತ್ತೊಂದು ಪ್ರಶ್ನೆ ಏನು ಮಾಡಿಕೊಂಡ್ರು? ಶ್ರವಣೇಂದ್ರಿಯ ಹುಟ್ಟಿತು ಅಂತ ಹೇಳಿದ್ವಿ. ಈಗ ನೀವು ಶಬ್ದ ಹುಟ್ಟಿದ ಕೂಡಲೇ ಆ ಶಬ್ದವನ್ನು ಗ್ರಹಣ ಮಾಡುವ ಶ್ರವಣೇಂದ್ರಿಯ ಹುಟ್ಟಿತು. ಇಲ್ಲಿ ಸ್ಪರ್ಶ ಹುಟ್ಟಿತು, ಸ್ಪರ್ಶ ಹುಟ್ಟಿದ ಕೂಡಲೇ ಮತ್ತೆ ಅದೇನಂತರ ಸ್ಪರ್ಶವನ್ನು ಗ್ರಹಣ ಮಾಡುವಂತಹ ಅದು ಮತ್ತು ತ್ವಗೀಂದ್ರಿಯ ಹುಟ್ಟಿತು ಅಂತ ಹಿಂಗೆ ಹೇಳಿದ್ರಿ ನೀವು. ಹಿಂದೆ ಹೇಳ್ಬೇಕಾದ್ರೆ ನೀವೇನು ಮಾಡಿದ್ರಿ? ತೈಜಸ ಅಹಂಕಾರದಿಂದ ಇಂದ್ರಿಯಗಳು ಹುಟ್ಟ್ಯಾವ ಅಂತಲ್ಲಿ ಹೇಳಿದ್ರಿ ನೀವು. ಏನಾಗಿತ್ತು? ಅಹಂಕಾರ ವೈಕಾರಿಕ, ತೈಜಸ ತಾಮಸ. ವೈಕಾರಿಕ ಅಹಂಕಾರದಿಂದ ದೇವತೆಗಳ ದೇಹ ಮನಸ್ಸು, ತೈಜಸ ಅಹಂಕಾರದಿಂದ ಬುದ್ಧಿಭಿಮಾನಿ ಉಮಾದೇವಿ ಪ್ರಾಣದೇವರು ಇಂದ್ರಿಯಗಳು, ತಾಮಸ ಅಹಂಕಾರದಿಂದ ಹಿಂಗ ಅಂತ ಹೇಳ್ಕೋತ ಬಂದಿದ್ರಿ. ಅಲ್ಲಿ ಹಿಂದೆ ಹೇಳ್ಬೇಕಾದ್ರೆ ಇಂದ್ರಿಯಗಳನ್ನು ತೈಜಸ ಅಹಂಕಾರದಿಂದ ಹುಟ್ಟಿದ್ದು ಅಂತ ಹೇಳಿದ್ರಿ. ಮತ್ತೀಗ ತಾಮಸ ಅಹಂಕಾರದಿಂದ ಭೂತಗಳಿಂದ ಹುಟ್ಟ್ಯಾವ ಅಂತ ಹೇಳಿಗತ್ತಿರಲ್ಲ, ಇದು ಹೆಂಗ ಅನ್ನೋ ಪ್ರಶ್ನೆಯನ್ನ ಆಚಾರ ಮಾಡಿಕೊಂಡ್ರು. ನೋಡ್ರಿ, ಯಾರೂ ಲಕ್ಷ್ಯ ಹಾಕೋದಿಲ್ಲ ಆ ಕಡೆಗೆ. ಆಚಾರ ತಕ್ಷಣಕ್ಕೆ ಗಮನ ಹಾಕ್ತಾರೆ. ನೀವು ಹಿಂದೆ ತೇಜಸ ಅಹಂಕಾರದಿಂದ ಇಂದ್ರಿಯಗಳು ಹುಟ್ಟ್ಯಾವ ಅಂತ ಹೇಳಿಬಿಟ್ಟಿರಿ, ಮತ್ತೀಗ ಅಲ್ಲಿಗತ್ತೀರಿ ನೀವು ತ್ವಗೀಂದ್ರಿಯ ಹುಡ್ತು, ಶ್ರವಣೇಂದ್ರಿಯ ಹುಡ್ತು ಅಂತ ಮತ್ತೆ ಇಂದ್ರಿಯಗಳು ಹುಡ್ತು ಅಂತ ಹೇಳಿಗತ್ತೀರಿ.
ಇದು ಭೂತದಿಂದ ಹುಟ್ಟಿದ್ದು, ಅದು ತೈಜಸ ಅಹಂಕಾರದಿಂದ ಹುಟ್ಟಿದ್ದು. ಹೆಂಗೆ ಯಾವುದು ಖರೆ, ಇದು ಖರೇನೋ ಅದು ಖರೇನೋ ಅಂತ ಹೇಳಿದ್ರೆ ಆಚಾರ್ಯರು ತಾತ್ಪರ್ಯ ಬರೀತಾರೆ. ಮೊದಲನೇದು ಒಂದು ತಿಳ್ಕೊಳ್ರಿ, ಇಂದ್ರಿಯಗಳು ಅನಾದಿ ಕಾಲದಿಂದ ಅವ. ಇದೊಂದು ಫಸ್ಟ್ ನೆನಪಿಟ್ಕೊಳ್ರಿ. ಅವು ಇವತ್ತ ಹುಟ್ಟಬೇಕು ನಿನ್ನೆ ಹುಟ್ಟಬೇಕು ಅಂತೇನಿಲ್ಲ. ಸೂಕ್ಷ್ಮೇಂದ್ರಿಯಾಣಿ ಸಂತೇವ, ಸೂಕ್ಷ್ಮೇಂದ್ರಿಯಾಣಿ ಸಂತೇವ, ಯಾವಾಗಲೂ ಸೂಕ್ಷ್ಮವಾದ ಇಂದ್ರಿಯಗಳು ಪ್ರಕೃತಿಯಲ್ಲಿ ಅವ. ಸ್ಯುಹು ಸ್ಥೂಲಾನ್ಯಪ್ಯಹಂಕೃತೇ, ಅಹಂಕಾರ ತತ್ವದಿಂದ ಅವು ಸ್ಥೂಲ ಆಗ್ತಾವೆ. ಅಂದ್ರೆ ಸೂಕ್ಷ್ಮವಾದ ಇಂದ್ರಿಯಗಳು ಸ್ಥೂಲ ಆಗೋದು ಹೆಂಗ ಅಂದ್ರೆ ಅಹಂಕಾರ ತತ್ವದಿಂದ. ನೀರಿನ ನೀಟ್ಟು ಶೇಂಗಾ ಉಬ್ಬುತ್ತಾವಲ್ಲ ಹಂಗಾಗ್ತಾವ. ಹಂಗೆ ಹೇಳ್ಬಾರ್ದು, ಹಾಲಿನ ನೀಟು ಗೋಡಂಬಿ ಅಂತ ಹೇಳಿಕ್ ಹೋಗ್ಬಾರ್ದು. ವೃತ್ತದಾಗ ಅಂತ ದೃಷ್ಟಾಂತ ಕೊಟ್ಬಿಟ್ರೆ ಹೆಂಗೆ ಎಲ್ಲರೂ. ಅದಕ್ಕೆ ನೀರಿನ ನೀಟ್ಟು ಶೇಂಗಾ ತೊಗೊತೀರಿ ಮತ್ತು ನೀವು ವೃತ್ತಕ್ಕೆ ಎರಡು ಕಡೆ ತೊಗೊಳ್ದು. ನೀವು ಕೊನೆದಕ್ಕೂ ತೊಗೊಳದ್ರೆ ಮೊದಲು ತೊಗೊಳ್ದಲ್ಲ, ಚಲೋ ಆತ್ರಪ್ಪ ನಾವಂತರ ತಗೋತೀವಿ. ಅದಕ್ಕೆ ಏನಾಯ್ತು, ಅದು ಹೆಂಗೆ ಉಪಚಯ ಆಗ್ತದೆ ಅಂದ್ರೆ ಅದು ಬೆಳೀತದೆ, ಸ್ಥೂಲವಾಗ್ತದೋ ಹಂಗೆ ಸ್ಥೂಲಾನಿ ಅಹಂಕೃತೇ ಆತು. ಅಹಂಕಾರ ಸ್ಥೂಲ. ಈಗೇನು ಮಾಡಿದ್ರಿ ನೀವು, ಒಂದು ವ್ಯವಸ್ಥೆ ಮಾಡಿಕೊಟ್ರಿ. ತೈಜಸ ಅಹಂಕಾರದಿಂದ, ಅಹಂಕಾರದೊಳಗೆ ಒಂದು ಭಾಗ ತೈಜಸ ಅಹಂಕಾರದಿಂದ ಏನು ಹುಟ್ಟ್ಯದ, ಇಂದ್ರಿಯ ಹುಟ್ಟ್ಯದ ಅಂದ್ರೆ ಏನು ಉಪಚಯ ಆಗ್ಯದ ಅಂತ ಹೇಳಿದ್ರಿ. ಸಂತೋಷ. ಇಲ್ಲಿ ಹೇಳಿಗತ್ತಿರಲ್ಲ, ಈಗ ಭೂತದಿಂದ ಹುಟ್ಟ್ಯದ ಅಂತ. ಅದನ್ನೇನು ಮಾಡಬೇಕು ಅಂದ್ರೆ ಭೂತೇಭ್ಯಶ್ಚ ಉಪಜೀಯಂತೆ, ಮತ್ತೆ ಭೂತಗಳಿಂದಲೂ ಅದು ಆಗ್ತದೆ, ಉಪಚಯ ಆಗ್ತದೆ. ಮತ್ತೆ ಅಂದ್ರೆ ಏನಾಯ್ತು, ಈಗ ಡಬಲ್ ಕೆಲಸ ಆಯ್ತು. ಈಗ ಸೂಕ್ಷ್ಮವಾದ ಇಂದ್ರಿಯಗಳು ಅನಾದಿ ಕಾಲದಿಂದ ಅವ, ಅವುಗಳು ಸ್ಥೂಲ ಯಾವಾಗ ಆಗ್ತಾವ ಅಂತ ಕೇಳಿದ್ರೆ ಅಹಂಕಾರದಿಂದ, ತೈಜಸ ಅಹಂಕಾರದಿಂದ ಸ್ಥೂಲ ಆಗ್ತಾವ. ಅದರ ಮೇಲೆ ಮತ್ತೆ ಉಪಚಯ ಆಗ್ತಾವ ಯಾವ್ದ್ರಿಂದ ಅಂದ್ರೆ ಭೂತಗಳಿಂದ. ಮುಗೀತು ಅಂತ ತಿಳಿಬೇಡ್ರಿ. ಶ್ರೀಮದಾಚಾರ್ಯ ಅಂತಾರೆ ಇನ್ನೂ ಒಂದು ಲಾಸ್ಟ್ ಬೌಂಡ್ರಿ ಅದ ಅಂತ. ಯಾವಾಗ ಅಂತ ಕೇಳಿದ್ರೆ ಪುನಃ ಬ್ರಹ್ಮ ಶರೀರತಃ, ಮತ್ತೊಮ್ಮೆ ಬ್ರಹ್ಮಾಂಡದೊಳಗೆ ವಿರಾಟ್ ನಾಮಕ ಬ್ರಹ್ಮದೇವರು ಬರ್ತಾರೆ. ಆವಾಗ ಆ ಇಂದ್ರಿಯಗಳು ಪೂರ್ಣ ಅಲ್ಲಿಗೆ ಪರ್ಫೆಕ್ಟ್ ಆಗಿ ಹೊರಗೆ ಬರ್ತಾವೆ. ಬೆಳೆಯೋದು ಬೆಳವಣಿಗೆ. ಅದಕ್ಕೆ ಹೇಳಿದ್ನಲ್ಲ, ನೀರಿನ ನೀರು ಶೇಂಗಾ ಉಬ್ಕೊಂಡಂಗೆ ಅವು ಬೆಳ್ಕೋತ ಹೋಗ್ತಾವೆ. ಅಂದ್ರೆ ಸೂಕ್ಷ್ಮ ಇದು ಕಾಣಿಸ್ತಿರ್ಲಿಲ್ಲ, ಇವು ಸ್ವಲ್ಪ ಸೇರ್ಕೊಂಡು ಕೂಡಲೇ ಅವು ಸ್ವಲ್ಪ ಕಾಣಿಸ್ಕೋದು ಬಂದಂಗೆ ಅದು. ಅದಕ್ಕೆ ನಮಗೆ ಹತ್ರ ಅದು ಅಂತ ಲೆಕ್ಕ ಅಷ್ಟೆ. ಏನಾಯ್ತು ನೋಡ್ರಿ, ಅದಕ್ಕೆ ಸೂಕ್ಷ್ಮೇಂದ್ರಿಯಾಣಿ ಸಂತೇವ ಸ್ಯುಹು ಸ್ಥೂಲಾನ್ಯಪ್ಯಹಂಕೃತೇ ಭೂತೇಭ್ಯಶ್ಚ ಉಪಚೀಯಂತೆ ಪುನರ್ಬ್ರಹ್ಮ ಶರೀರತಃ. ಅಂದ್ರೆ ಒಂದು ಇಂದ್ರಿಯಗಳು ಮೂರು ಕಡೆಯಿಂದ ಬರ್ತಾವ ಅಂತ ಹೊಸ ಅಂಶವನ್ನು ಶ್ರೀಮದಾಚಾರ್ಯ ತಿಳಿಸಿಕೊಟ್ರು. ಮೂಲದಲ್ಲಿ ಸೂಚನೆ ಆಗ್ಯದ. ಏನು ಸೂಚನೆ ಆಗ್ಯದ? ತೈಜಸ ಅಹಂಕಾರದಿಂದ ಬಂದದಂತ ಒಂದು ಸೂಚನೆ ಆಗ್ಯದ. ಇಲ್ಲಿ ಭೂತಗಳಿಂದ ಬಂದಂತ ಒಂದು ಸೂಚನೆ ಆಗ್ಯದ. ಮುಂದೆ ಬ್ರಹ್ಮದೇವರ ಶರೀರದಲ್ಲಿ ಇಂದ್ರಿಯಗಳು ಬಂದು ಅಂತಂದದ. ಹಿಂಗೆ ಮೂರನ್ನು ಸೇರಿಸಿ ಆಚಾರ ಒಂದೇ ಕಡೆಗೆ ಪ್ರಮಾಣ ಸಹಿತವಾಗಿ ಉದಾಹರಣೆ ಮಾಡಿಬಿಟ್ರು. ಬೆಳ್ಕೋತ ಹೋಗ್ತಾವಂತ ತಾತ್ಪರ್ಯ. ಇನ್ನ ಈಗ ಸ್ಪರ್ಶ ತನ್ಮಾತ್ರ ಲಕ್ಷಣ. ಸ್ಪರ್ಶ ಅಂದ್ರೆ ಏನೇನು, ಅದರದ್ದು ಹೆಂಗೆ ಲಕ್ಷಣದ ಹೇಳ್ರಿ ಅಂತ ಕೇಳಿದ ಕೂಡಲೇ ಮೃದುತ್ವಂ ಕಠಿಣತ್ವಂಚ ಶೈತ್ಯಂ ಉಷ್ಣತ್ವಮೇವ ಚ ಏತತ್ ಸ್ಪರ್ಶಸ್ಯ ಸ್ಪರ್ಶತ್ವಂ ತನ್ಮಾತ್ರತ್ವಂ ನಭಸ್ವತಃ. ಆಕಾಶದ ಇದು ನಭಸ್ವ ಗಾಳಿಯ ತನ್ಮಾತ್ರ ಏನಾಗ್ಯದ, ಅದು ಏನಾಗ್ಯದ ಅಂದ್ರೆ ಮೃದು, ಕಠಿಣ, ಶೀತ, ಉಷ್ಣ. ಇದು ಸ್ಪರ್ಶದ ಸ್ಪರ್ಶತ್ವ. ಅಂದ್ರೇನು? ಸ್ಪರ್ಶದ ಲಕ್ಷಣ ಅಂತ ಅರ್ಥ. ಆ ಸ್ಪರ್ಶದ ಲಕ್ಷಣ ಹೆಂಗದ ಅಂತ ಕೇಳಿದ್ರೆ ಇಷ್ಟದ ನೋಡ್ರಿ. ಮುಟ್ಟಿದ ಕೂಡಲೇ ನಿಮ್ಗೆ ಏನು ಅನಿಸ್ಬೇಕು? ಮೃದು ಅನಿಸ್ಬೇಕು, ಇಲ್ಲ ಕಠಿಣ ಅನಿಸ್ಬೇಕು, ಇಲ್ಲ ತಣ್ಣಗೆ ಅನಿಸ್ಬೇಕು, ಇಲ್ಲ ಬಿಸಿ ಅನಿಸ್ಬೇಕು. ಇದು ಮತ್ತು ಸ್ಪರ್ಶ ತನ್ಮಾತ್ರ ಲಕ್ಷಣ ಅಂತ ಹೇಳಿದ್ರಿ. ತನ್ಮಾತ್ರ ಅದು ಮುಗೀತ. ಭೂತದ್ದು ಹೇಳ್ಬೇಕು ಈಗ. ಯಾಕೆ ಭೂತ ಬರ್ಬೇಕಲ್ಲ ಮತ್ತೀಗ. ವಾಯುವಿನ ಲಕ್ಷಣ ಹೇಳ್ತಾರೆ. ಏನು? ಚಾಲನಂ ವ್ಯೂಹನಂ ಪ್ರಾಪ್ತಿ ನೇತೃತ್ವಂ ದ್ರವ್ಯ ಶಬ್ದಯೋ ಸರ್ವೇಂದ್ರಿಯಾಣಾಂ ಆತ್ಮತ್ವಂ ವಾಯೋ ಕರ್ಮಾಭಿಲಕ್ಷಣಂ. ನೋಡ್ರಿ, ಚಾಲನಂ ಮೊದಲನೇದ್ದು ಚಲನಕರ್ತೃತ್ವ. ಅದು ಅಲಗಾಡಿಸೋ ಕಾರ್ಯಕ್ರಮ ಇರ್ತದೆ ನೋಡ್ರಿ, ಅದು ಗಾಳಿದದು. ಚಲನ ಆಗ್ಬೇಕಲ್ಲ, ಚಲನವಲಗಳಾಗಬೇಕಲ್ಲ, ಅದು ಚಾಲನಂ. ಇನ್ನು ವ್ಯೂಹನಂ ಅಂದ್ರೆ ಏನು? ಬೇರೆ ಬೇರೆ ಕಡೆ ಇದ್ದದನ್ನೆಲ್ಲ ಒಂದು ಕಡೆ ತಂದು ಕೂಡಿಸೋದು. ಈಗ ಮೋಡ ಬೇರೆ ಬೇರೆ ಕಡೆ ಇರ್ತಾವ. ಮಳಿ ಬರಬೇಕು ಅನ್ನೋ ಹೊತ್ತಿಗೆ ಗಾಳಿ ಬೀಸ್ತು ಅಂದ್ರೆ ಎಲ್ಲ ಮೋಡಗಳು ಏನಾಗ್ತಾವ? ಒಂದು ಕಡೆ ಬಂದು ಸೇರ್ಕೋತಾವ. ಚಾಲನಂ ವ್ಯೂಹನಂ. ಪ್ರಾಪ್ತಿ ಅಂತ ಒಂದು ಶಬ್ದ. ಪ್ರಾಪ್ತಿ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಸರ್ವ ವಸ್ತುಗಳಲ್ಲೂ ವ್ಯಾಪ್ತನಾಗಿರೋದು ಅಂತ ಅರ್ಥ. ಗಾಳಿ ಎಲ್ಲ ಕಡೆಗದ, ಎಲ್ಲ ವಸ್ತುಗಳಲ್ಲೂ ಗಾಳಿ ಇದ್ದೇ ಅದ ಅಂತ. ಇದ್ರ ಮೇಲೆ ಪ್ರಶ್ನೆ ಮಾಡ್ಕೋತಾರ. ಏನು ಮಾಡ್ಕೋತಾರ ಅಂತ ಕೇಳಿದ್ರೆ ಆಚಾರ್ಯರಂದ್ರು, ಅಲ್ಲ ಇದು ಒಂದು ಜಡ ವಾಯು, ಇದು ಸರ್ವತ್ರ ವ್ಯಾಪ್ತ ಆಗ್ಲಿಕ್ಕೆ ಹೆಂಗೆ ಸಾಧ್ಯದ? ಸರ್ವತ್ರ ವ್ಯಾಪ್ತ ಆಗ್ಬೇಕಾದ್ರೆ ಜಡವಾಯುಗೆ ಆ ಸಾಮರ್ಥ್ಯ ಇಲ್ಲ. ಯಾಕಂದ್ರೆ ಇಲ್ಲೇನು ಮಾಡಿರಿ ನೀವು? ಪ್ರಾಪ್ತಿ ಅನ್ನೋ ಶಬ್ದಕ್ಕೆ ಎಲ್ಲ ಕಡೆಗೂ ವ್ಯಾಪ್ತ ಆಗ್ಯದ ಅಂತ ಬರೆದು ಬಿಟ್ರಿ. ಆ ಜಡವಾದ ವಾಯುಗೆ ಅಷ್ಟು ಹೆಂಗೆ ಬಂತು ಅಂತ ಕೇಳಿದ್ರೆ, ನಾವಿಲ್ಲಿ ಜಡವಾಯುವಿನ ವಿಷಯ ಅಷ್ಟೇ ಹೇಳ್ತಿಲ್ಲ, ಅಭಿಮಾನಿ ದೇವತಾ ಪ್ರಧಾನ ವಾಯು ಇಷ್ಟರದ ವಿಷಯ ಹೇಳಿಗತ್ತೀವಿ ಅಂತ ಒಂದು ಸೇರಿಸ್ಬಿಟ್ರೆ ಮೊದಲಿಗೆ. ನೋಡ್ರಿ ಆಚಾರ ತಾತ್ಪರ್ಯ. ಪ್ರಾಪ್ನೋತಿ ವಾಯು ಸರ್ವಂತೂ
ಸ್ವತಃ ಏವ ಹರೇಸ್ತಥಾ ಅತಃ ಪ್ರಾಪ್ತಿರಿತಿ ಪ್ರಾಹುಃ ವಾಯುಂ ಭೂತಪತಿಂ ಪ್ರಭುಂ ಪ್ರಧಾನವಾಯುರನ್ಯೇಷು ನಿತ್ಯಾವಿಷ್ಟೋ ಯತಸ್ತತಃ ತದ್ಗುಣಾಸ್ತೇಷು ಚೋಚ್ಯಂತೆ ನೀಚತಾನಸ್ಯ ತತ್ಕೃತೆ ಇತಿ ಬ್ರಹ್ಮವೈವರ್ತೆ. ಬ್ರಹ್ಮವಿವರ್ತದಲ್ಲಿ ಹೇಳಿದ್ದಾರೆ ಅಂತ ಆಚಾರ್ಯ ಪ್ರಮಾಣ ಕೊಡ್ತಾರೆ. ಏನು ಕೇಳಿ ತಿಳಿಗತ್ತ ಇಲ್ಲೋ, ಸ್ವಲ್ಪ ತಂಬಿಟ್ಟಿದ್ದಂಗದ, ಅದು ವಯಸ್ಸಾದ್ಮೇಲೆ ತಂಬಿಟ್ಟು ಅಲ್ಲಿಗೆ ಬರೋದಿಲ್ಲ, ಪಡ್ಕೊಂಡಿರ ಮಗ ಆಗ್ತದೆ ಹಂಗದ. ಅದಕ್ಕೆ ಅಣ್ಣಗಿರಿ ಅವರ ಚಕ್ಲಿ ವಾಯು ಸರ್ವಂ ಪ್ರಾಪ್ನೋತಿ. ವಾಯು ಎಲ್ಲ ಒಂದೊಂದದ. ಇದು ನೋಡ್ರಿ, ಈಗ ವಾಯುವಿಂದು ಜಡವಾಯುವಿಂದಲ್ಲಿದು. ಈಗ ಯಾಕೆ ಆ ಜಡವಾಯುವಿಗೆ ತಾನಾಗಿ ಸರ್ವತ್ರ ವ್ಯಾಪ್ತ ಆಗೋ ಶಕ್ತಿ ಇಲ್ಲ. ಅದಕ್ಕೆ ಆಚಾರ ಅಂತಾರೆ, ಇದು ಅಭಿಮಾನಿ ದೇವತೆ ಏನಿದ್ದಾರೆ ಪ್ರವಹವಾಯು ಅಂತೇನಿದ್ದಾರೆ ನೋಡ್ರಿ, ಅವ್ರ ಕೆಲಸ. ಅವ್ರು ಹೇಳಿದ್ರು ಆ ಪ್ರವಹವಾಯು ದೇವರಿಗೆ ಸ್ವಾಭಾವಿಕವಾಗಿ ಎಲ್ಲ ಕಡೆ ಇರುವಂತಹ ಸಾಮರ್ಥ್ಯ ಅದ. ಅಷ್ಟೇ ಅಲ್ಲ, ಹರೇಹೆ ಭಗವಂತನ ಸಂಕಲ್ಪದಂತೆ ಭಗವಂತನ ಅನುಗ್ರಹದಿಂದ ಅವ್ರು ಸೇರ್ತಾರೆ. ಜೊತೆಗೆ ಮುಂದೆ ಹೇಳೋರಿದ್ದಾರೆ ಪ್ರಧಾನವಾಯು, ಅವ್ರಿಗೂ ಅಂದ್ರೆ ಜಡವಾಯು, ಅದಕ್ಕೆ ಅಭಿಮಾನಿ ವಾಯು, ಪ್ರಧಾನವಾಯು, ಮೂರು ಮಂದಿಗೂ ಕೂಡ ಹರಿ ಅನುಗ್ರಹದಿಂದ ಇವರಿಬ್ಬರು ದೇವತೆಗಳಿಗೆ ಸ್ವಾಭಾವಿಕವಾಗಿ ಎಲ್ಲ ಕಡೆಗೆ ಇರುವಂತಹ ಸಾಮರ್ಥ್ಯ ಅದ. ಅಥವಾ ಹಿಂಗೂ ಅರ್ಥ ಮಾಡಬಹುದು, ಅದು ಜಡವಾದರೂ ಕೂಡ ಅದರ ಸ್ವಭಾವ ಸರ್ವತ್ರ ವ್ಯಾಪ್ತವಾಗಿರೋದು. ಜಡವಾಗಿದ್ರು ಆಕಾಶ ಜಡವಾದರೂ ಸರ್ವತ್ರ ವ್ಯಾಪ್ತ ಆಗ್ಯದೋ ಇಲ್ಲೋ, ಹಂಗ ಅದು ಆಗ್ಯದ. ಅದಕ್ಕೆ ಆಚಾರ್ಯ ತಾತ್ಪರ್ಯದ ಹಂಗ ಬರ್ದಾರೆ, ಪ್ರಾಪ್ನೋತಿ ವಾಯು ಸರ್ವಂತು ಸ್ವತಃ ಏವ ಅಂತ ಒಂದು ಕಾಮ ಇಡ್ಬೇಕಲ್ಲಿ ಮೊದಲು. ಸ್ವಾಭಾವಿಕ ರೀ, ಅದು ವಾಯು ಜಡ ಆದ್ರೇನು, ಅದು ಚೇತನ ಆದ್ರೇನು. ನಮಗೇನು ಪ್ರಶ್ನೆ ಬರ್ತದೆ, ಚೇತನ ವ್ಯಾಪ್ತ ಆಗಬಹುದು, ಜಡ ಹೆಂಗೆ ಆಗ್ಲಿಕ್ಕೆ ಸಾಧ್ಯದ ಅಂತ ಪ್ರಶ್ನೆ ಬರ್ತದೆ. ಆಕಾಶ ತಲೆ ಬರೋಂಗಿಲ್ರಿ, ಯಾಕಂದ್ರೆ ಆಕಾಶದ ಬಗ್ಗೆ ಹೆಂಗೆ ನಮ್ಗೆ ಕಲ್ಪನೆ ಇಲ್ಲ. ಎಲ್ಲ ಕಡೆ ಅದಂತ ಅದು ಸುಮ್ಮನೆ ಅದು ನಮ್ಮ ಜೊತೆಗೆ ಸೇರ್ಕೊಂಡ್ಬಿಟ್ಟದ. ಅದು ಗಾಳಿಗೆ ಮಾತ್ರ ಈ ಪ್ರಶ್ನೆ ಬರ್ತದೆ. ಅದಕ್ಕೆ ಆಚಾರ ಆಕ್ಷೇಪ ತೊಗೊಂಡ್ರದನ್ನ. ಏನು ತೊಗೊಂಡ್ರು, ಇಲ್ಲಪ್ಪ ಜಡ ಆದರೂ ತಪ್ಪಲ್ಲ, ಅದು ಸರ್ವತ್ರ ವ್ಯಾಪ್ತ ಆಗ್ತದೆ, ಸ್ವಭಾವದ್ರದ್ದು. ಅದ್ರ ಜೊತೆಗೆ ಪ್ರವಾಹ ವಾಯುದೇವರು ವಾಯುದೇವರು ಎಲ್ಲರೂ ಆಗ್ತಾರೆ. ಇದ್ರ ಮೇಲೆ ಭಗವಂತನ ಅನುಗ್ರಹ ಅಂಬೋದು ಇದ್ದೇ ಇರ್ತದೆ. ಆತ ಪ್ರಾಪ್ತಿ ಇದು ಮುಗಿದ ಮೇಲೆ ಮುಂದೆ ಹೇಳಿದರು, ಏನಿದು ನೇತೃತ್ವಂ ಅಂತ ಒಂದು ಮಾತು ಹೇಳಿದರು. ನೇತೃತ್ವಂ ಅಂದ್ರೆ ಏನು ಅಂದ್ರೆ ನೋಡ್ರಿ, ಯಾರು ಬರ್ದಾರ, ಯಾದವಾರ್ರೆ ಬರೀತಾರೆ ಈ ನೇತೃತ್ವ. ಇದು ಸ್ವಲ್ಪ ನನಗೆ ಅಕ್ಷರಶಃ ಒಮ್ಮೆ ಮನಸ್ಸಿಗೆ ಒಪ್ಪಲಿಲ್ಲ, ಆದರೂ ಬರ್ದಾರೆ ಹೇಳಬೇಕು, ನೋಡ್ಕೊಂಡು ಹೇಳೋಣ ಅಂತ ಮತ್ತೆ ವಿಚಾರ ಮಾಡಿದೆ. ಹೆಂಗೆ ಬರ್ದಾರ, ನೇತೃತ್ವ ಅಂದ್ರೆ ಏನು, ನಾವೆಲ್ಲ ನೇತೃತ್ವ ಅಂದ್ರೆ ಏನು, ಅವ್ರು ಮುಂದಾಳದೊಳಗೆ ಎಲ್ಲಾರು ಕಾರ್ಯಕ್ರಮ ಮಾಡಿದ್ರು ಅಂತ ಹಿಂಗಿರ್ತದೆ, ಲೀಡರ್ ಅಂತ ಅರ್ಥ ಇರ್ತದೆ. ಯಾದವಾರ ಹೆಂಗೆ ಬರ್ದಾರ ನೋಡ್ರಿ, ಏನು ಬರ್ದಾರ, ಶಬ್ದಸ್ಯ ಶ್ರೋತ್ರಂ ಪ್ರತಿ ನೇತೃತ್ವಂ ಅಂತ ಬರ್ದಾರೆ. ಏನು ಹಂಗಂದ್ರೆ, ಶಬ್ದ ನಮ್ಮ ಕಿವಿ ಮುಟ್ಟೋದು ಗಾಳಿಯಿಂದ ಅಂತ ಬರೀತಾರೆ. ನಾವು ಇಷ್ಟು ದಿವಸ ತಿಳ್ಕೊಂಡದ್ದು ಆಕಾಶದಿಂದ ಅಂತ ತಿಳ್ಕೊಂಡಿದ್ವಿ. ನಮ್ಮ ತಲೆಗೆ ಏನಿರ್ತದೆ, ನಾ ಈಗ ಮಾತಾಡ್ತೀನಿ, ಮಾತಾಡಿದ್ದು ವಾಯ ಮೀಡಿಯಾ ಆಕಾಶ ನಿಮಗೆ ಬಂದು ಮುಟ್ತದೆ ಅಂತ ಹೇಳೀನಿ. ಆದ್ರೆ ಹಂಗಲ್ಲಂತ, ನೇತೃತ್ವ ಇದು ವಾಯುವಿನ ಲಕ್ಷಣ. ಅದಕ್ಕೆ ಯಾದವಾರಿ ಬರೀತಾರೆ, ಶಬ್ದಸ್ಯ ಶ್ರೋತ್ರಂ ಪ್ರತಿ ನೇತೃತ್ವಂ ಅಂತ ಬರೀತಾರೆ. ಅಂದ್ರೆ ನಮ್ಮ ಶಬ್ದ ಹೋಗ್ಲಿಕ್ಕೆ ಗಾಳಿ ಸಹಾಯ ಬೇಕು ಅಂತ ಮಾಡಿಬಿಟ್ರು. ನಮ್ಮ ವೇದಾಂತೊಳಗೆ ಒಪ್ಕೊಂಡಿದ್ದಾನೆ, ಉಳಿದವ್ರು ಒಪ್ಕೊಳ್ಳೋದಿಲ್ಲಿದ್ದಾನೆ. ಉಳಿದವ್ರು ಏನಂತಾರೆ, ಆಕಾಶ ಅಷ್ಟೇ, ಆಕಾಶ ಪ್ರಧಾನ, ಆಕಾಶದೊಳಗೆ ಶಬ್ದ ಹೋಗ್ತಾವೆ ಬರ್ತಾವೆ, ಇಷ್ಟು ಕೆಲಸದ. ಆಕಾಶದ ಸಾಮರ್ಥ್ಯ ಅಂದರೆ ಇದೆಲ್ಲ ಆಗ್ತದೆ. ಆದ್ರೆ ಇದೇನು ಮಾಡಿದ್ರು, ವಾಯು ಅದೊಂದು ಕೆಲಸದ. ನೇತೃತ್ವ ಹೇಳಿದ ಮೇಲೆ ಏನು ಒಯ್ಬೇಕದು, ಯಾರನ್ನ ಒಯ್ಬೇಕು? ಈಗ ನೀವು ಹೇಳಿಬಿಟ್ಟಿರಿ, ಏನು ಹೇಳಿರಿ, ಅಳ್ಳಾಡ್ಸೋದು ಹೇಳಿರಿ, ಕೂಡ್ಸೋದು ಹೇಳಿಬಿಟ್ಟಿರಿ, ಎಲ್ಲ ಹೇಳಿದ್ಮೇಲೆ ಇನ್ನೇನು ನೇತೃತ್ವ ಉಳಿತು ಮತ್ತಿನ್ನ ಅಂದರೆ, ಅದಕ್ಕೆ ಯಾವ್ದಾದ್ರು ಬರೆದ್ರು ಶಬ್ದಸ್ಯ ಶ್ರೋತ್ರಂ ಪ್ರತಿ ನೇತೃತ್ವಂ ಅಂತ ಬರೆದ್ರು. ಅಲ್ಲಿಗೇನಾಯಿತು ಅಂದರೆ, ನಾವು ಮಾತಾಡಿದ್ದು ಅಥವಾ ಗಾಳಿ ಬೀಸಿದಾಗ ಏನು ಶಬ್ದ ಬರ್ತಾವ ಅವೆಲ್ಲ ನೀವು ಮುಟ್ಸೋ ಕೆಲಸನೂ ವಾಯುದೇವರೇ ಮಾಡ್ತಾರ ಅಂತ ತಿಳ್ಕೊಳ್ರಿ ಅನ್ನೋದು ಯಾದವಾರರ ಅಭಿಪ್ರಾಯ. ಇದ್ರ ಮುಗಿದ ಮೇಲೆ ದ್ರವ್ಯ ಶಬ್ದ ಬರ್ದಿದ್ದು ನೇತೃತ್ವಂ ದ್ರವ್ಯ ಶಬ್ದ ಅಲ್ಲಿ ಹೇಳ್ಯಾರ. ದ್ರವ್ಯ ಮತ್ತು ಶಬ್ದಗಳನ್ನಂತ ಅದು ಸ್ವಲ್ಪ ಸ್ಪಷ್ಟೀಕರಣ ಮಾಡಿದರು. ದ್ರವ್ಯ ಮತ್ತು ಶಬ್ದಗಳ ನೇತೃತ್ವವನ್ನೇ ಮಾಡ್ತಾನೆ ವಾಯು ಅನ್ನೋದು ಮೂಲದಲ್ಲೇ ಭಾಗವತದಲ್ಲೇ ಅದ. ಅದನ್ನು ಯಾದವಾರರು ವಿವರಣೆ ಕೊಟ್ಟರು. ಇನ್ನು ಮುಗೀತ ಸರ್ವೇಂದ್ರಿಯಾಣ ಆತ್ಮತ್ವಂ, ಎಲ್ಲ ಇಂದ್ರಿಯಗಳು ಸ್ವಾಮಿ ವಾಯುದೇವರು, ಪ್ರಧಾನ ವಾಯುದೇವರು, ಪ್ರವಾಹ ವಾಯುದೇವರು ಇತ್ಯಾದಿಗಳು. ಇದಿಷ್ಟು ವಾಯುವಿನ ಲಕ್ಷಣ ಅಂತ ತಿಳ್ಕೊಳ್ರಿ ಅಂತ ಪ್ರಸಂಗದಲ್ಲಿ ಹೇಳಿದ್ದಾರೆ. ಇದು ಮುಗಿದ ಮೇಲೆ ಮತ್ತೆ ಮುಂದಿನ ಶುರುವಾಯಿತು. ವಾಯೋಶ್ಚ ಸ್ಪರ್ಶ ತನ್ಮಾತ್ರಾತ್ ರೂಪಂ ದೈವೇರಿತಾದಭೂತ್ ಸಮುತ್ಥಿತಂ ತತಸ್ತೇಜಃ ಚಕ್ಷುರೂಪೋಪಲಂಭನಂ. ಈಗ ಆ ಸ್ಪರ್ಶ ತನ್ಮಾತ್ರದಿಂದ ಏನಾಗಬೇಕು ಅಂದರೆ, ಸ್ಪರ್ಶ ತನ್ಮಾತ್ರೆ ಉಳ್ಳ ವಾಯುವಿನಿಂದ, ಸ್ಪರ್ಶ ತನ್ಮಾತ್ರೆ ಉಳ್ಳ ವಾಯುವಿನಿಂದ ರೂಪ ತನ್ಮಾತ್ರ ಹುಟ್ಟಬೇಕು. ಭಗವಂತನ ಸಂಕಲ್ಪ, ಅದನ್ನು ಹುಡ್ತೀವಿ. ಅದರ ಮೇಲೆ ಅದು ತೇಜಸ್ಸು, ಅದಾದ್ಮೇಲೆ ಚಕ್ಷು, ಅದಾದ್ಮೇಲೆ ರೂಪ, ಹಿಂಗೆ ಮತ್ತೆ ಕ್ರಮವನ್ನು ಹೇಳಿ ಮುಗಿಸಿದ್ರು. ಆಯಿತಾ? ಈಗ ಆ ರೂಪ ತನ್ಮಾತ್ರ ಲಕ್ಷಣ ಹೇಳ್ತಾರೆ. ಮತ್ತೆ ಇಲ್ಲೂ ಮತ್ತೊಂದು ಪ್ರಶ್ನೆ ಬರೋದೆ, ಮತ್ತೆ ಏನು ರೂಪ ತನ್ಮಾತ್ರ ಅಂದ್ರೆ ಏನಪ್ಪ? ನಾವೆಲ್ಲ ರೂಪ ಅಂದ್ರೆ ಏನು ತಿಳ್ಕೊಂಡೀವಿ? ಹಿಂಗೆ ಆಕಾರ, ಅಡ್ಡ ಉದ್ದ ಅಗಲ, ಇದು ಗುಂಡಗ, ಮನುಷ್ಯಾಕೃತಿ ಪ್ರಾಣಿ ಆಕೃತಿ, ಇವೇನವ ಇವು ರೂಪಗಳು ಅಂತ ನಾವು ಹಿಂಗೆ ತಲೆಗೆ ಇಟ್ಕೊಂಡೀವಿ.
ಅದಕ್ಕೆ ಇಲ್ಲಿ ಬೇರೆ ಬೇರೆನೂ ಹೇಳ್ತಾರೆ. ಅದು ಒಂದು ಹೌದು ಹೌದು, ಅದಿಲ್ಲ ಅಂತಲ್ಲ. ಮತ್ತೆ ಇದರದ್ದು ಇದು ನೋಡ್ರಿ, ರೂಪ ತನ್ಮಾತ್ರ ಲಕ್ಷಣವನ್ನು ಹೇಳಿಕತ್ತಾರ. ರೂಪ ಅಂದ್ರೆ ಆಕೃತಿ ಅಂಬೋದು ನಮಗಿಷ್ಟು ಗೊತ್ತದ. ಅದ ಇದನ್ನು ಬಿಟ್ಟು ಬೇರೇನೂ ಅದ ಅಂತ. ಏನದ? ದ್ರವ್ಯಾಕೃತಿತ್ವಂ ಗುಣತ ವ್ಯಕ್ತಿ ಸಂಸ್ಥಾತ್ವಮೇವ ಚ ತೇಜಸ್ತ್ವಂ ತೇಜಸಃ ಸಾಧ್ವಿ ರೂಪ ಮಾತ್ರಸ್ಯ ವೃತ್ತಯಃ. ರೂಪ ಮಾತ್ರ ಏನದ, ಆ ರೂಪ ತನ್ಮಾತ್ರ, ಅದರ ವೃತ್ತಿಗಳು, ಅದರದ್ದು ಏನೇನು ವ್ಯವಸ್ಥೆಗಳು ಅಂತ ಹೇಳಿದರೆ ದ್ರವ್ಯಾಕೃತಿತ್ವಂ, ದ್ರವ್ಯ ಇದ್ದಂತೆ ಅದರ ಆಕೃತಿ ಇರ್ತದೆ. ದ್ರವ್ಯದ ಆಕೃತಿ, ನೀವು ಚೌಕ್ ಇದ್ರೆ ಚೌಕ, ದುಂಡಿಗಿದ್ರೆ ದುಂಡಿಗೆ, ಆ ವಸ್ತು ಹೆಂಗಿರ್ತದೆ ಅದ್ರ ಹಂಗೆ ಅದರ ಆಕೃತಿ ಕಾಣಿಸ್ತಾ ಇರ್ತದೆ. ಇದೊಂದು ವ್ಯವಸ್ಥೆ ಮಾಡಿಕೊಟ್ರು. ಇದಾದ ಮೇಲೆ ಗುಣತ ಅಂತ ಒಂದು ಶಬ್ದ ಆಡ್ಲಿಕ್ಕತ್ತಾರೆ. ಗುಣತ ಅಂದ್ರೆ ಏನು? ಈಗ ರೂಪ ಅಂಬೋದೊಂದು ಗುಣ ಹೌದೇ ಹೌದು. ಅದು ಅಲ್ಲ ಅಂದಿದ್ರೆ ನೀವು ಗುಣ ಅಂತ ಪ್ರತ್ಯೇಕ ಹೇಳಬೇಕಾಗಿತ್ತು. ಗುಣ ಅಲ್ಲೇನು, ರೂಪ ಅಂಬೋದು ಗುಣನೇ. ಈಗ ಹೇಳಿಗತ್ತೀರಿ ನೀವು ಬೇಕಂದ್ರೆ ಸ್ಪಷ್ಟವಾಗಿ ಅದು ಗುಣ ಅಂತ ಹೇಳಿಗತ್ತೀರಿ. ಹೇಳೋ ಹೊತ್ತಿನೊಳಗೆ ಮತ್ತೆ ಗುಣತ ಅಂದ್ರಿ ಅಂದ್ರೆ ಅದಕ್ಕೆ ಆಚಾರ ಅಂತಾರೆ, ಗುಣತ ಅಂಬೋ ಶಬ್ದಕ್ಕೆ ಗುಣ ಅಂತ ಅರ್ಥ ಅಲ್ಲ, ನಾವೇನು ಮಾಡ್ಲಿಕ್ಕತ್ತೀವಿ, ಪ್ರಕಾಶತ್ವಂ ಅಂತ ಅರ್ಥ ಮಾಡ್ಲಿಕ್ಕತ್ತೀವಿ. ಯಾವುದಕ್ಕೆ? ಗುಣ ಶಬ್ದಕ್ಕೆ ಪ್ರಕಾಶ ಅಂತ ಅರ್ಥ. ನೋಡ್ರೆ ಇದಕ್ಕೆ ಆಚಾರ ಕೋಶ ಕೊಡ್ತಾರೆ. ಕೋಶ ಏನದ? ಆಲೋಕೋ ಗುಣ ಇತ್ತೇವ ಪ್ರಕಾಶಶ್ಚೇತಿ ಕಥ್ಯತೆ ಇತ್ಯಭಿಧಾನಾತ್. ಅಭಿಧಾನ ಕೋಶದೊಳಗೆ ಆಲೋಕ, ಗುಣ, ಪ್ರಕಾಶ ಮೂರು ಪರ್ಯಾಯ ಶಬ್ದಗಳು ಅಂತ ಹೇಳಿದ್ರಿಂದಾಗಿ ಗುಣ ಅನ್ನೋ ಶಬ್ದಕ್ಕೆ ಪ್ರಕಾಶ ಅಂತ ಹೇಳಿದರು. ಸಮಸ್ಯೆ ಇಲ್ಲಿ ಮುಗಿಲಿಲ್ಲ, ಈಗ ಶುರುವಾತು. ರೂಪವನ್ನ ಪ್ರಕಾಶ ಅಂತ ಕರ್ಲಿಕತ್ತಾರೆ. ರೂಪ ಹೆಂಗೆ ಪ್ರಕಾಶ ಆಗ್ಬೇಕು? ರೂಪ ಪ್ರಕಾಶದಿಂದ ಅಭಿವ್ಯಕ್ತ ಆಗ್ತದೆ. ಲೋಕದೊಳಗೆ ನಮಗೇನು ಸಿದ್ಧದ ಅಂದ್ರೆ ರೂಪ ಎನ್ನುವುದು, ಆಕೃತಿ ಎಂಬುದು ಪ್ರಕಾಶದಿಂದ ಅಭಿವ್ಯಕ್ತ ಆಗ್ತದೆ, ಸಿಗ್ತದೆ, ನಮ್ಗೆ ನೋಡ್ಲಿಕ್ಕೆ ಗೊತ್ತಾಗ್ತದೆ. ಕಪಿಲ ಉಪದೇಶ ಮಾಡುವಾಗ ಏನು ಮಾಡಿಬಿಟ್ಟ, ಅದನ್ನು ಪ್ರಕಾಶ ಅಂತ ಹೇಳಿಬಿಟ್ಟ. ಅದನ್ನು ರೂಪವನ್ನು ಏನು ಮಾಡಿಬಿಟ್ಟ? ಪ್ರಕಾಶ ಅಂತ ಹೇಳಿದ. ಅಷ್ಟೇ ಅಲ್ಲ, ಇನ್ನು ಮುಂದಿನ ಕೇಳ್ರಿ, ವ್ಯಕ್ತಿ ಸಂಸ್ಥಾತ್ವಮೇವ ಚ. ಆಚಾರ ಬರೀತಾರೆ, ವ್ಯಕ್ತತ್ವೇನ ಸ್ಥಿತಿ, ಸ್ವಾಭಾವಿಕವಾಗಿ ರೂಪ ವ್ಯಕ್ತ ಆಗಿರ್ತದಂತ, ಅದಕ್ಕೆ ಪ್ರಕಾಶದ ಅವಶ್ಯಕತೆ ಇಲ್ಲ ಅಂತ ಯಾವ್ದಾರ ಬರೀತಾರೆ. ವ್ಯಕ್ತ್ಯ ಆಲೋಕಾಂತರ ಅನಪೇಕ್ಷ ಪ್ರತೀತ್ಯ ಸಂಸ್ಥಾತ್ವಂ ಸ್ಥಿತಿ. ಏನು ಬೇಕಾಗಿಲ್ಲ ಮಗ. ಇವು ಕೂಡಿಸೋದು ಹೆಂಗೆ? ಇದನ್ನ ಸಾಮಾನ್ಯವಾಗಿ ರೂಪವನ್ನು ಪ್ರಕಾಶ ಅಂತ ಕರೆಯೋದಿಲ್ಲ. ಕರಿದೇ ಇದ್ದ ಹೊತ್ತಿನೊಳಗೆ ಆಚಾರ್ಯರು ಪ್ರಕಾಶ ಅಂದರು, ದೇವರ ಪ್ರಕಾಶ ಅಂದ. ಅದ್ರ ಮೇಲೆ ಮುಂದೆ ಹೇಳಿದರು, ಬೇರೆ ಇನ್ಯಾವ ಬೆಳಕಿನ ಸಹಕಾರ ಬೇಕಾಗಿಲ್ಲ, ತಾನ ಕಾಣಿಸ್ತದ ಅಂತ ಹಿಂಗೆ ಹೇಳಿದರು. ಇದು ಹೆಂಗೆ ಮಾಡ್ಬೇಕು, ಇದನ್ನ ಹೆಂಗೆ ಕೊಡಿಸ್ಬೇಕ್ರಪ್ಪ ಇದನ್ನು? ಅದಕ್ಕೆ ಹಿಂದೆ ತಾತ್ಪರ್ಯ ಮಾಡ್ಯಾರ. ಏನು ತಾತ್ಪರ್ಯ ಮಾಡ್ಯಾರ? ಇದೇನದ ನೋಡ್ರಿ, ಯಾವುದದು ರೂಪ ಅಂಬೋದು, ಇದು ಎದರ ಸೂಕ್ಷ್ಮಾವಸ್ಥೆ ಅಂತ ಹೇಳ್ಯಾರ? ತೇಜಸ್ಸಿನ ಸೂಕ್ಷ್ಮಾವಸ್ಥೆ ಅಂತ ಹೇಳ್ಯಾರ. ಆದ್ದರಿಂದ ಪ್ರಕಾಶತ್ವನು ಬರ್ತದೆ, ಸ್ವಪ್ರಕಾಶತ್ವನು ಬರ್ತದೆ. ಏನೂ ಸಮಸ್ಯೆ ಇಲ್ಲ. ಅದು ನೋಡ್ರಿ, ಇದನ್ನ ಒಪ್ಕೊಳ್ಳದೆ ಇದ್ರೆ ಮುಂದೆ ಹೇಳೋ ಮಾತು ಕೂಡಿಸ್ಲಿಕ್ಕೆ ಬರೋದಿಲ್ಲ. ಇವೆಲ್ಲವನ್ನ ಏನು ಒಪ್ಕೋಬೇಕಾಗ್ತದೆ? ನೀವು ಅನಿವಾರ್ಯವಾಗಿ ಏನು ಭೂತ ಹೇಳಿಗತ್ತೀರಿ, ಅಗ್ನಿ ಅಥವಾ ತೇಜಸ್ಸು ಅನ್ನೋ ಭೂತವನ್ನ ಏನು ಹೇಳಿಗತ್ತೀರಿ, ಅದರ ಸೂಕ್ಷ್ಮಾವಸ್ಥೆಯೇ ರೂಪ ಅಂತ ನೀವು ಒಪ್ಕೊಂಡ್ರಿ ಅಂದ್ರೆ ಆಗ ಅದರೊಳಗೆ ಪ್ರಕಾಶನೂ ಬರ್ತದೆ, ಅದರೊಳಗೆ ವ್ಯಕ್ತಿ ಸಂಸ್ಥಾತ್ವನೂ ಬರ್ತದೆ, ಉಗ್ರ ರೂಪನೂ ಎಲ್ಲನೂ ಬರ್ತದೆ. ನೀವು ಅದರ ಸೂಕ್ಷ್ಮ ರೂಪ ಅಂತ ಒಪ್ಪದೇ ಇದ್ರೆ ಪ್ರಕಾಶತ್ವವನ್ನು ಹೆಂಗೆ ಒಪ್ತೀರಪ್ಪ? ರೂಪಕ್ಕೆ ರೂಪ ಯಾವಾಗಲೂ ಕೂಡ ಇನ್ನೊಂದು ಪ್ರಕಾಶದಿಂದ ಪ್ರಕಾಶಿತವಾಗುವುದು ಹೊರತಾಗಿ ಅದು ಸ್ವಪ್ರಕಾಶ ಅಲ್ಲ. ಆದರೆ ಇದು ಇದರಂತರ ಅದಕ್ಕೆ ವೈದಿಕ ಸಿದ್ಧಾಂತ, ನಮ್ಮ ಸಿದ್ಧಾಂತವಂಗೆ ಆಚಾರ ಹೇಳ್ದಂಗೆ ಏನರ್ಥದಕ್ಕೆ ಅದು ಕೂಡ ಸ್ವಪ್ರಕಾಶನೇ. ಯಾವುದು? ರೂಪನೂ ಸ್ವಪ್ರಕಾಶ ಅನ್ನೋದು ಭಾಗವತದಲ್ಲಿ ಆಚಾರ ತಾತ್ಪರ್ಯದಲ್ಲಿ ಹೇಳಿಕೊಟ್ಟಿದ್ದಾರೆ. ಆತ ಇದು ಮುಗಿದ ಮೇಲೆ ಇನ್ನು ಆ ಮುಂದಿಂದು ತೇಜಸ್ಸಿಂದು, ಆ ತೇಜಸ್ಸಿನ ಲಕ್ಷಣಗಳು ಯಾವುದು ಅದರೊಂದು ಹೇಳಿಬಿಡ್ರಿ. ಅಂದರೆ ದ್ಯೋತನಂ ಪಚನಂ ಪಾನಂ ಅದನಂ ಹಿಮಮರ್ದನಂ ತೇಜಸೋ ವೃತ್ತಯಸ್ತ್ವೇತಾಃ ಶೋಷಣಂ ಕ್ಷುತ್ರುಡುದ್ಭವ. ಇವಿಷ್ಟು ಸ್ವಾಭಾವಿಕವಾದ ಲಕ್ಷಣಗಳಂತ. ಏನಪ್ಪ? ದ್ಯೋತನಂ ಪ್ರಕಾಶಗೊಳಿಸೋದು ತೇಜಸ್ಸಿಂದು ಸ್ವಭಾವದ್ದು. ಯಾಕೆ? ಅದಕ್ಕೆ ವಿಜಯದ ತೀರ್ಥ ಬರೀತಾರೆ, ದ್ಯುತ ಪ್ರಕಾಶನೆ ಇತಿ ಧಾತು ಅಂತ ಬರೆದಿದ್ದಾರೆ. ದ್ಯುತ ಪ್ರಕಾಶನ ಅನ್ನೋ ಧಾತುವಿನಿಂದ ಹುಟ್ಟಿದ್ದು. ದ್ಯೋತನ ಅಂದರೆ ಬೆಳಕು ಕೊಡೋದು ಅಂತ ತಾತ್ಪರ್ಯ. ಪಚನ ಅಂದ್ರೇನು? ಪಾಕ ಕಾರಣ, ಬೇಯಿಸೋದು. ಪಾನಂ ಅಂದ್ರೆ ರಸಾದನ, ನೀರು ಕುಡಿಯೋದು. ಆಮೇಲೆ ಅದನ ಅಂದರೆ ಭಕ್ಷಣ, ತಿನ್ನೋದು. ಹಿಮಮರ್ದನ ಅಂದರೆ ಶೀತ ನಿವಾರಕ. ಶೋಷಣ ಅಂದರೆ ಒಣಗಿಸೋದು. ಕ್ಷುಟ್ ತೃಡ್ ಉದ್ಭವ ಅಂದರೆ ಪ್ರಾಣಿಗಳಿಗೆ ಹಸಿವಿನ ಅಡಿಕೆ ಆಗೋದು. ಇವೆಲ್ಲವೂ ಕೂಡ ಯಾರ ಲಕ್ಷಣಪ್ಪ? ಇದು ತೇಜಸ್ಸಿನ ಲಕ್ಷಣ. ನಮಗೆ ಹಸಿವಿನ ಅಡಿಕೆ ಏನಾಗ್ತಾವೆ ನೋಡ್ರಿ, ಇವೆಲ್ಲ ತೇಜಸ್ಸಿನ ಲಕ್ಷಣ. ಉಳಿದೆಲ್ಲ ಮಳೆ ನೀರು ಒಣಗ್ತದೆ, ಅದು ತೇಜಸ್ಸಿನ ಲಕ್ಷಣ. ಆಮೇಲೆ ಇನ್ನು ಮುಂದಿಂದು ಬೇಯ್ತದೆ, ನೀರು ಕುಡಿತೀವಿ. ಇವೆಲ್ಲವೂ ಅಷ್ಟು ಕೂಡ ಅದು ಇದರದ ಲಕ್ಷಣಗಳು ಅಂತ ಕೇಳಿದರೆ ತೇಜಸ್ಸಿನ ಲಕ್ಷಣ ಅಂತ ತಿಳ್ಕೊಳ್ರಿ. ಆತ ಮುಂದೆ
ರೂಪ ಮಾತ್ರ ವಿಕುರ್ವಾಣ ತೇಜಸೋ ದೈವಚೋದಿತಾತ್ ರಸಮಾತ್ರ ಬಭೂತ್ ತಸ್ಮಾದ್ ಅಂಭೋ ಜಿಹ್ವಾ ರಸಗ್ರಹ. ರೂಪ ಎಂಬ ತನ್ಮಾತ್ರ, ಅದರಿಂದ ಕೂಡಿರುವಂತಹ ತೇಜಸ್ಸು, ಅದರಿಂದ ಯಾರು ಹುಡ್ತು? ರಸ ತನ್ಮಾತ್ರ ಹುಡ್ತು. ನೀರು ನಾಲಿಗೆ ಮತ್ತು ರಸವನ್ನು ಗ್ರಹಣ ಮಾಡ್ತದೆ ಅಂತಿಷ್ಟು ಹೇಳಿ ರಸದ ಲಕ್ಷಣವನ್ನು ಹೇಳ್ತಾರೆ. ಕಷಾಯ, ಮಧುರ, ಆಮ್ಲ ಇವೆಲ್ಲವೂ ಕೂಡ ಅದು ರಸದ ಲಕ್ಷಣ. ರಸದೊಳಗೆ ಏನೇನು ಟೈಪ್ ಅವ? ಕಹಿ ಅದ, ಸಿಹಿ ಅದ, ಎಲ್ಲ ಒಟ್ಟು ರಸಗಳೆಲ್ಲ ಅವ. ಇದ್ರ ಮೇಲೆ ದೇವ್ರದು ಇವು ರಸಗಳು ಸ್ವಾಭಾವಿಕವಾಗಿ ಬೇರೆ ಬೇರೆ ಅವನು ಒಂದ ಇದ್ದು ಬೇರೆ ಬೇರೆ ಆಗ್ಯಾವ ಒಂದು ಪ್ರಶ್ನೆ. ರಸ ಇರೋದು ಒಂದ, ಅವು ಇವು ಕುಡಿದ ಕೂಡಲೇ ಬೇರೆ ಬೇರೆ ಅನ್ನಿಸ್ತಾವ. ಮಾಡಿದ್ದಂದ ಅನ್ನ ಒಂದ, ಒಗ್ಗರಣೆ ಹಾಕಿ ಚಿತ್ರಾನ್ನ ಬೆಲ್ಲ ಹಾಕಿ ಹಿಂಗೆ ಮಾಡಿರೋ, ಅಥವಾ ಇಲ್ಲ ಅವು ಸ್ವತಂತ್ರವಾಗಿ ಅವ ಅಂದ್ರೆ ಭಾಗವತದ ಪ್ರಕಾರ ಭೌತಿಕಾನಾಂ ವಿಕಾರೇಣ ರಸ ಏಕೋ ವಿಭಿದ್ಯತೆ. ಒಂದ ರಸ ಇರೋದು, ರಸ 50 ಇಲ್ಲ, ಅವು ಬೇರೆ ಬೇರೆ ಭೂತ ಪದಾರ್ಥಗಳ ಮಿಶ್ರಣ ಆತು ಅಂದ್ರೆ ಬೇರೆ ಬೇರೆ ಆಗಿರ್ತದೆ. ನೋಡ್ರಿ ಇವೆಲ್ಲ ವ್ಯತ್ಯಾಸ. ನಾವು ಏನು ತಿಳ್ಕೊಂಡಿರ್ತೀವಿ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇರ್ತದೆ. ಅದಕ್ಕೆ ವಿಜಯಧ್ವಜ ತೀರ್ಥರು ಬರೀತಾರೆ, ಒಟ್ಟು ಒಂದು ರಸ ಇರೋದು, ಅದು ಯಾವುದು ಅಂತಿಲ್ಲ. ಅದಕ್ಕೆ ನೀವು ಮಿಶ್ರಣ ಆದ್ಕೊಂಡು ಸಿಹಿ ಆಗ್ತದೆ, ಕಹಿ ಆಗ್ತದೆ, ಹಾಕೋದು ಹೋಗ್ತದೆ. ಅದಕ್ಕೇನು ಹೇಳಿಲ್ಲ, ಇಲ್ಲಂತೂ ಹೇಳಿಲ್ಲ, ಸದ್ಯಕ್ಕೆ ಹೇಳಿಲ್ಲ. ಭೌತಿಕಾನಾಂ ಭೂತಕಾರ್ಯಾಣಾಂ ಪದಾರ್ಥಾನಾಂ ವಿಕಾರೇಣ ಏಕಃ ರಸ ಷಡಾತ್ಮನ ಭಿದ್ಯತೆ. ಒಂದ ರಸ ಅದ, ಆದ್ರೆ ಭೂತಗಳ ಕಾರ್ಯದಿಂದ ಅದು 6 ರೀತಿಯಿಂದ ಕಾಣಿಸ್ಕೊಳ್ತದೆ ನಮಗೆ. ಹಿಂಗೆ ಹುಡ್ತದ ಅದು ಸ್ಥೂಲ ಹೇಳಿದ್ವಲ್ಲ, ಅದು ಬರ್ತದೆ ಅದು ಒಪ್ಕೊಂಡು ಅದು ಹೇಳಿ, ಅದು ಹೌದು ವಿಕಾರ ಆಗೇ ಆಗ್ತದೆ, ವಿಕಾರ ಆಗಿ ಸ್ಥೂಲ ಹೌದೌದು, ಭೂತಗಳಿಂದ ಮತ್ತೆ ಉಪಚಯ ಆಗೇ ಆಗ್ತದೆ ಎಲ್ಲವೂ ಕೂಡ. ಆಮೇಲೆ ಇನ್ನೊಂದು ಕೊನೆ ಶ್ಲೋಕ, ಇದು ಮುಗಿಸ್ಬೋಣ ಅಂತ. ಏನಂತಾರೆ? ಆ ನೀರಿನ ಲಕ್ಷಣವನ್ನು ಹೇಳ್ಬೇಕಲ್ಲ. ಈಗ ನೀರಾತಂದ್ರೆ ಮುಂದೆ ಮುಗಿದು ಹೋಗ್ತು ಕೆಲಸ. ಕ್ಲೇದನಂ ಪಿಂಡನಂ ತೃಪ್ತಿ ಪ್ರಾಣಾನಾಪ್ಯಯನೋದನಂ ತಾಪಾಪನೋದ ಭೂಯಸ್ವಂ ಅಂಬಸೋ ವೃತ್ತಯಸ್ವಿಮಾಹ. ಸ್ವಲ್ಪ ವಿಸ್ತಾರ ಮಾಡಬೇಕಾಗ್ತದೆ, ಇರಲಿ ಅವೆಲ್ಲ ಮತ್ತೆ ಹೇಳೋಣಂತ. ಏನು ಕ್ಲೇದನ ಅಂದರೆ ಆರ್ದ್ರೀಕರಣ, ಅಂದರೆ ಹಸಿ ಮಾಡೋದು. ಪಿಂಡನ ಅಂದ್ರೆ ಏನು? ಈಗ ಗೋಧಿ ಹಿಟ್ಟು ನೀರು ಹಾಕಿ ಕಲಿಸ್ತೀವಿ, ಮುದ್ದೆ ಆಗ್ತಲ್ಲ, ಅದು ಪಿಂಡನ. ಅದು ಮುಗಿತ. ಪ್ರಾಣನಂ ಅಂದ್ರೆ ಚೇಷ್ಟಾ ಹೇತು. ತೃಪ್ತಿ ಅಂದ್ರೆ ಅಲಂಬುದ ಜನಕ. ನೀರು ಕುಡಿದಾಗ ತೃಪ್ತಿ ಆಗ್ತದೆ ನಮಗೆ. ನೀರಿನ ಜಾಗದಾಗ 1 ಲೀಟರ್ ಹಾಲು ಕೊಡ್ರಿ, ವೈಶಾಖ ಮಾಸ ನರಸಿಂಹ ಜಯಂತಿ, ನಿಮ್ಮ ಮನೆಯವರು ಹೋಳಿಗೆ ಮಾಡಿಟ್ಟಾರ, ಮಾರ್ಕೆಟಿಗೆ ಹೋಗಿ ಬಂದ್ರಿ, ಏನ ನೀರು ಕೊಡ ಅಂದ್ರಿ, ಆಕೆ ನಿಮ್ಮ ಮನೆ ಅಂತಾರೆ ಹೋಳಿಗೆ ತಿನ್ರಿ, ಹೋಳಿಗೆ ಮಾಡಿ ತಲೆ ನೀರು ಕೊಡ ಬದಲು ಹೋಳಿಗೆಯಿಂದ ತೃಪ್ತಿ ಆಗಂಗಿಲ್ಲ ನಮಗೆ, ಏನೂ ಆಗಂಗಿಲ್ಲ, ನೀರಿನಿಂದ ಆಗ್ಬೇಕು. ಅಲ್ಲಿಗೇನಾಯ್ತು? ಆ ತೃಪ್ತಿ ಅನ್ನೋದೇನು ಹುಡ್ತದೆ, ಬೇರೆ ಇನ್ಯಾವ ಪದಾರ್ಥದಿಂದ ಹುಟ್ಟೋದಿಲ್ಲ, ನೀರಿನಿಂದ ಹುಡ್ತದೆ. ಮುಂದೆ ಆಮೇಲೆ ಏನದ? ಇನ್ನು ಮುಂದಿಂದು ಪ್ರಾಣನಂ. ಪ್ರಾಣನಂ ಅಂದ್ರೆ ಏನು? ಅದು ಚೇಷ್ಟಾ ಹೇತು. ಈಗ ಸ್ವಲ್ಪ ಜೀವ ಬಂದಂಗೆ ಆತು, ಯಾವಾಗ? ನೀರು ಕುಡಿದಾಗ ಆತ. ಆಪ್ಯಾಯನಂ ಸುಖಕರಂ. ಬಿಂದು ಉಂದನಂ ಅಂದ್ರೆ ಬಿಂದು ಭಾವ, ಅದು ಗುಳ್ಳಿ ಗುಳ್ಳಿ ಆಗೋದು. ತಾಪ ಅಪನೋದ. ತಾಪ ಅಪನೋದ ಅಂದ್ರೆ ತಾಪವನ್ನು ನಿವಾರಣೆ ಮಾಡ್ತದೆ. ಇಷ್ಟು ಹೇಳಿ ಭೂಯಸ್ತ್ವಂ ಅಂತ ಒಂದು ಮಾತು ಹೇಳ್ತಾರೆ. ಭೂಯಸ್ತ್ವ ಅಂದ್ರೆ ಬಹಳ, ನೀರು ಬಹಳ. ಅಂಬಸಃ ವೃತ್ತಯಸ್ವಿಮಾಹ. ಈ ಬಹಳ ಅಂಬೋದಕ್ಕೆ ಮತ್ತು ಯಾದವಾರರು ಆಚಾರ್ಯರು ಬರೆದಾರ. ಅದನ್ನ ನಾಳೆ ಏನು ಬಹಳ ಅಂದ್ರೆ ಏನಪ್ಪ, ಅದು ನೀರು ಬಹಳ ಅಂದ್ರೆ ಏನದು? ಅದಕ್ಕೆ ಅಲ್ಲಿ ಸೂತ್ರ ಹೇಳ್ಯಾರ. ಏನು ಸೂತ್ರ ಹೇಳ್ಯಾರ? ತ್ರಾತ್ಮಗತ್ತು ಭೂಯಸ್ತ್ವ ಅಂತ ಸೂತ್ರದ. ಆ ಸೂತ್ರಗಳು ಹೇಳಿದ್ದನ್ನೆಲ್ಲ ಮತ್ತೆ ಯಾದವಾರಲ್ಲಿ ಬರೆದಾರ. ಅದನ್ನು ನಾಳೆ ದಿವಸ ಸೇರಿದಾಗ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.